ಮೈಸೂರಿನಲ್ಲಿ ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ ರಾಜರು ಅಂತ ಹೇಳ್ಬೋದು. ಮೈಸೂರು ನೆಲದಲ್ಲಿ ಹೊಸ ಇತಿಹಾಸವನ್ನ ಒಡೆಯರ್ ಸೃಷ್ಟಿಸಿದ್ದಾರೆ. ಕಳೆದ ಬಾರಿಗಿಂತ ಬಿಜೆಪಿ ಸಿಕ್ಕಾಪಟ್ಟೆ ದೊಡ್ಡ ಅಂತರದಲ್ಲಿ ಗೆಲುವನ್ನ ಸಾಧಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ಲಕ್ಷ್ಮಣ್ ವಿರುದ್ಧ 1,39,262 ಮತಗಳ ಅಂತರದ ಗೆಲುವನ್ನ ಸಾಧಿಸಿದ್ದಾರೆ. ಕಳೆದ ಬಾರಿ 1,38,647 ಮತಗಳ ಅಂತರದಿಂದ ಪ್ರತಾಪ್ ಸಿಂಹ ಗೆದ್ದಿದ್ರು. ಪ್ರತಾಪ್ ಸಿಂಹ ರೆಕಾರ್ಡ್ ಅನ್ನು ಕೂಡ ಯದುವೀರ್ ಅವರು ಬ್ರೇಕ್ ಮಾಡಿದ್ದಾರೆ. ಬಹಳ ಅಚ್ಚರಿ ಅಭ್ಯರ್ಥಿಯನ್ನು ಹಾಕಿತ್ತು ಬಿಜೆಪಿ ರಾಜರನ್ನ ಇಳಿಸೋದ್ರ ಮುಖಾಂತರ. ಸೊ ಈಗ ಲೀಡ್ನ ಕೂಡ ಎಷ್ಟೆಷ್ಟು ಕ್ಷೇತ್ರದಲ್ಲಿ ಎಷ್ಟೆಷ್ಟು ನೋಡ್ತಾ ಹೋಗೋಣ. ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಅಂತ ತಗೊಂಡಾಗ ಯದುವೀರ್ ಅವರು 1,08,402 ಮತಗಳನ್ನು ಮಡಿಕೇರಿಯಲ್ಲಿ ತಗೊಂಡಿದ್ದಾರೆ. ಅವರು ಲಕ್ಷ್ಮಣ್ ಅವರು 66,994 ಮತಗಳನ್ನು ತಗೊಂಡು 41,408 ಲೀಡನ್ನು ಬಿಜೆಪಿ ಕೊಡ್ತು. ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ ಅಂತ ತಗೊಂಡಾಗ ಯದುವೀರ್ ಅವರು 99,804 ಮತ ತಗೊಂಡ್ರು. ಲಕ್ಷ್ಮಣ್ ಅವರು 67,353 ಮತಗಳನ್ನು ತಗೊಂಡ್ರು. ಬಿಜೆಪಿಯ ಇಲ್ಲೂ ಲೀಡ್ ಕೊಡ್ತು 32,451 ಮತಗಳಿಂದ. ಪಿರಿಯಾಪಟ್ಟಣ ಯದುವೀರ್ 71,237 ಮತಗಳನ್ನು ತಗೊಂಡ್ರು. ಲಕ್ಷ್ಮಣ್ 82,981 ಮತ. ಬಟ್ ಇಲ್ಲಿ ಕಾಂಗ್ರೆಸ್ ಲೀಡ್ ಕೊಡ್ತು 11,744 ಮತಗಳಿಂದ. ಇನ್ನು ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲಿ ಯದುವೀರ್ ಅವರು 95,266 ಮತಗಳನ್ನು ತಗೊಂಡ್ರೆ ಲಕ್ಷ್ಮಣ್ಗೆ 92,198 ಮತಗಳು ಬಂತು. ಇಲ್ಲೂ ಕೂಡ ಬಿಜೆಪಿಯ ಲೀಡ್ನಲ್ಲಿತ್ತು 3,068 ಮತಗಳಿಂದ. ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದಲ್ಲಿ 1,43,327 ಮತ ಯದುವೀರ್ಗೆ, ಹಾಗೆ ಲಕ್ಷ್ಮಣ್ ಅವರಿಗೆ 1,43,327 ಮತಗಳು ಸಿಕ್ತು. ಇಲ್ಲೂ ಕೂಡ ಬಿಜೆಪಿಯ ಲೀಡಲ್ಲಿತ್ತು. ಜೊತೆಗೆ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರ 1,04,596 ಮತ ಯದುವೀರ್ಗೆ, ಲಕ್ಷ್ಮಣ್ಗೆ 50,171, 54,425 ಲೀಡ್ನ ಬಿಜೆಪಿ ಇಲ್ಲಿ ಕೊಡ್ತು. ಮುಂದಿನ ಲೋಕಸಭಾ ಕ್ಷೇತ್ರ ಚಾಮರಾಜ ವಿಧಾನಸಭಾ ಕ್ಷೇತ್ರ. ಲಕ್ಷ್ಮಣ್ ಅವರು 49,083 ಮತ ತಗೊಂಡ್ರು. ಯದುವೀರ್ 1,05,480 ಮತಗಳನ್ನು ತಗೊಂಡ್ರು. ಬಿಜೆಪಿಯ ಲೀಡ್ ಕೊಡ್ತು. ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಲಕ್ಷ್ಮಣ್ 1,38,876 ಮತ ತಗೊಂಡ್ರು. ಯದುವೀರ್ 62,279 ಮತ ತಗೊಂಡ್ರು. ಕಾಂಗ್ರೆಸ್ ಲೀಡ್ ಬಂತು 76,597 ಲೀಡ್ನ ಕಾಂಗ್ರೆಸ್ ಕೊಡ್ತು. ಎಲ್ಲಿ? ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ. ಹಾಗಾದ್ರೆ ಬಿಜೆಪಿಯ ಗೆಲುವಿಗೆ ಏನು ಕಾರಣ ನೋಡ್ತಾ ಹೋಗೋಣ. ಯದುವಂಶದ ಮೇಲೆ ಮೈಸೂರಿನ ಜನರಿಗೆ ಇರುವಂತಹ ಪ್ರೀತಿ ಅನ್ನೋದಕ್ಕಿಂತ ಹೆಚ್ಚಾಗಿ ಗೌರವ. ಯದುವೀರ್ ತೋರಿದ ಸರಳತೆ ಬಹಳ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿದೆ, ಜನರನ್ನ ಸೆಳೆದಿದೆ. ಒಬ್ಬ ರಾಜ ಈ ರೀತಿಯಾಗಿ ರಸ್ತೆ ಮೇಲೆ ಓಡಾಡಿ ನಮಗೆ ಮತ ಕೇಳ್ತಾರೆ ಸಾಮಾನ್ಯ ಜನರಾಗಿ ಅನ್ನುವಂಥದ್ದು ವರ್ಕೌಟ್ ಆಗಿದೆ. JDS BJP ಕಾರ್ಯಕರ್ತರು ಮುಖಂಡರು ಸಂಘಟಿತರಾಗಿ ಇಲ್ಲಿ ಕೆಲಸವನ್ನ ಮಾಡಿದ್ದಾರೆ, ಅದರಲ್ಲಿ ಅನುಮಾನವೇ ಇಲ್ಲ. ಕಾಂಗ್ರೆಸ್ ಶಾಸಕರು ಹೆಚ್ಚಿದ್ರೂ ಕೂಡ ವಿಶ್ವಾಸಕ್ಕೆ ಅವ್ರನ್ನ ತಗೊಳ್ದೆ ಚುನಾವಣಾ ಕಾರ್ಯತಂತ್ರವನ್ನ ಒಬ್ಬರೇ ಹೇಳ್ದಿದ್ದು. ಸಿದ್ದರಾಮಯ್ಯ ಅವರು ಅಲ್ಲೇ ಇದ್ರಲ್ಲ. ಬಿಜೆಪಿಯೊಳಗಿದ್ದ ಆಂತರಿಕ ಕಚ್ಚಾಟ ಯದುವೀರ್ ಕಾರಣಕ್ಕೆ ಶಮನವಾಯಿತು. ಬೇರೆ ಅಭ್ಯರ್ಥಿ ಇದ್ದಿದ್ರೆ ಬಹುಶಃ ಮುಂದುವರಿತಾ ಇತ್ತೇನೋ. ಬಟ್ ಯದುವೀರ್ ಅವರ ವಿಚಾರದಲ್ಲ ಹಾಗಾಗ್ಲಿಲ್ಲ. ಪ್ರತಾಪ್ ಸಿಂಹಗೆ ಟಿಕೆಟ್ ಸಿಗದಿದ್ರು ಅದು ಬೆಂಕಿ ಆಗದಂತೆ ಆರಂಭದಲ್ಲೇ ತಡೆದಿದ್ದು. ಪ್ರತಾಪ್ ಸಿಂಹ ಅವರು ಕೂಡ ನಾನು ಹೋಗಿ ರಾಜನನ್ನು ಭೇಟಿ ಆಗ್ತೀನಿ, ಅವ್ರ ಪರವಾಗಿ ಕ್ಯಾನ್ವರ್ಸ್ ಮಾಡ್ತೀನಿ, ಪ್ರಚಾರ ಮಾಡ್ತೀನಿ ಅಂದ್ರು. ಅದು ಕೂಡ ಗೆಲುವಿಗೆ ಕಾರಣ ಆಗಿದೆ. ಹಾಗಾದ್ರೆ ಲಕ್ಷ್ಮಣ್ ಅಥವಾ ಕಾಂಗ್ರೆಸ್ ಸೋಲಿಗೆ ಏನು ಕಾರಣ ಅಂತ ನೋಡ್ತಾ ಹೋಗೋಣ. ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಿದ ಕೂಡಲೇ ಓವರ್ ಕಾನ್ಫಿಡೆನ್ಸ್ಗೆ ಒಳಗಾಗಿದ್ದು, ನಾನೇ ಗೆದ್ದು ಬಿಡ್ತೀನಿ ಅಂತ. ಬಟ್ ಆಪೋಸಿಟ್ ಕ್ಯಾಂಡಿಡೇಟ್ ಯಾರು ಅಂತ ಅವರು ಗಮನಿಸ್ಲಿಲ್ಲ. ಒಕ್ಕಲಿಗ ಜಾತಿ ಕಾರ್ಡ್ ಮೇಲೆ ಅತಿಯಾದ ನಂಬಿಕೆ ಇಟ್ಟಿದ್ದು. ಒಕ್ಕಲಿಗರೆಲ್ಲರೂ ಕೂಡ ಸಾಲಿಡ್ ಆಗಿ ವೋಟ್ ನನಗೆ ಬೀಳುತ್ತೆ ಅವ್ರದ್ದು ಅಂತ. ಮತ್ತು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳು ನಮ್ಮನ್ನೇ ಕೈ ಹಿಡಿಯುತ್ತೆ ಅಂತ ಓವರ್ ಕಾನ್ಫಿಡೆನ್ಸ್ ಕೂಡ ಇಲ್ಲಿ ಪೆಟ್ಟು ಬಿದ್ದಂಗೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಶಾಸಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಿದ್ರಿಂದ ಲೀಡ್ ಬರುತ್ತೆ ಅಂತ ಎಲ್ಲೋ ಒಂದ್ ಕಡೆ ಮೈ ಮರುತ್ರ. ಪಕ್ಷದ ಅಭ್ಯರ್ಥಿ ವಿಚಾರದಲ್ಲಿ ಪಕ್ಷದ ಮುಖಂಡರಿಗೆ ಒಲವು ಇಲ್ಲದೆ ಇರೋದು ಇನ್ನೊಂದು ಅಂಶವನ್ನು ಆಡ್ ಆನ್ ಮಾಡೋಣ. ಮತ್ತು ಬೇರೆ ಕ್ಯಾಂಡಿಡೇಟ್ಗಳ ರೀತಿಯಲ್ಲಿ ಇಲ್ಲಿ ಅಭ್ಯರ್ಥಿ ವಿರುದ್ಧ ಮಾತಾಡಕ್ ಆಗ್ತಿರ್ಲಿಲ್ಲ. ಮಾತಾಡಿದ್ರೆ ಇನ್ನೂ ಮತಗಳು ಕಡಿಮೆ ಆಗ್ಬಿಡೋದು. ಸೊ ಇದು ಕೂಡ ಕಾಂಗ್ರೆಸ್ನ ಸೋಲಿಗೆ ಕಾರಣ. ಮೊದಲಿಗಾಗಿ ನಮ್ಮ ಮಾಧ್ಯಮದ ಮಿತ್ರರ ಮೂಲಕ ನಿಮ್ಮೆಲ್ಲರ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಇವತ್ತಿನ ವಿಜಯ ಬರೀ ನಂದಲ್ಲ, ನಮ್ಮ ಭಾರತೀಯ ಜನತಾ ಪಾರ್ಟಿ ಹಾಗೂ JDS ಪಕ್ಷದ ಎಲ್ಲ ಕಾರ್ಯಕರ್ತರು, ಮುಖಂಡರು, ರಾಜ್ಯದ ನಾಯಕರು, ಕೇಂದ್ರದ ನಾಯಕರು ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತೀನಿ. ಇವತ್ತಿನ ವಿಜಯ ಚಾಮುಂಡೇಶ್ವರಿಯ ವಿಜಯ, ಕಾವೇರಮ್ಮನ ವಿಜಯ ಮತ್ತು ಅಯೋಧ್ಯ ಬಾಲರಾಮನ ವಿಜಯ